ಆಂಟಿ ನಾನು ಬಂದಾಗ ಬಾದಾಮ್ ಪುರಿ ಮಾಡ್ತೀರಲ್ವಾ, ಅದನ್ನ ಯಾವ ತರ ಮಾಡೋದು ಅಂತ ಹೇಳ್ತೀರಾ? ಓ, ಬಾದಾಮ್ ಪುರಿನ ಚೈತ್ರ? ಅದು ಮಾಡೋದು ತುಂಬ ಈಸಿ ಕಣೆ, ಹೇಳ್ತೀನಿ. ಮೈದಾ, ಸ್ವಲ್ಪ ಚಿರೋಟಿ ರವೆ, ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊ. ಆಮೇಲೆ ಸ್ವಲ್ಪ ಕಾಯಿಸಿರೋ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಕಾಯಿಸ್ಕೊ, ಮಿಕ್ಸ್ ಮಾಡ್ಕೊ ಅದರಲ್ಲಿ. ಅದಾದ್ಮೇಲೆ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಬಿಟ್ಟು ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡು. ಸಕ್ಕರೆ ಪಾಕ ಮಾಡ್ಕೊಳಕ್ಕೆ 4 ಗ್ಲಾಸ್ ಸಕ್ಕರೆ, 1 ಗ್ಲಾಸ್ ನೀರ್ ಹಾಕೋ, ಕಾಯಕ್ಕಿಡು. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತೆ ಕೇಸರಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊ. ಅಂದ್ರೆ ಅದು ಒಂದೇಳೆ ಪಾಕ ಬರ್ಬೇಕು, ಅದುವರೆಗೂ ಕಾಯಿಸ್ಕೋಬೇಕು. ಅದ್ ಕಾಯ್ತಾ ಇದ್ದಂಗೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ನಿಮ್ಗೆ ಯಾವ ತರ ಶೇಪ್ ಬೇಕೋ ಆ ತರ ಬಾದಾಮ್ ಪುರಿ ಲಟ್ಟಿಸ್ಕೊಂಡು ಕಾಯ್ತಾ ಇರೋ ಎಣ್ಣೆಯಲ್ಲಿ ಬಿಡ್ಬೇಕು. ಅಂದ್ರೆ ಅದು ಕಡಿಮೆ ಉರಿಯಲ್ಲಿ ಇರಬೇಕು ಎಣ್ಣೆ. ಕಂದು ಬಣ್ಣ ಬರೋವರೆಗೂ ಅದನ್ನ ಚೆನ್ನಾಗಿ ಕರ್ಕೊಂಡು ಆಮೇಲೆ ತೆಗೆದು ಅದನ್ನ ಸಕ್ಕರೆ ಪಾಕದಲ್ಲಿ ಹಾಕೋಬೇಕು. ಸಕ್ಕರೆ ಪಾಕದಿಂದ ತೆಗೆದು ಕೋಕೋನಟ್ ಪೌಡರ್ ಅಲ್ಲಿ ಡಿಪ್ ಮಾಡಿ ಅದನ್ನ ಪಕ್ಕಕ್ಕಿಟ್ರೆ ಈಗ ತಿನ್ನಲು ರುಚಿಯಾದ ಬಾದಾಮ್ ಪುರಿ ರೆಡಿ. ಬಾದಾಮ್ ಪುರಿ ರುಚಿ ನೋಡಿದ್ರೆ ಹೋಟೆಲ್ ರುಚಿ ಅಲ್ಲ, ಆಂಟಿ ಕೈ ರುಚಿ, ಪ್ರೀತಿ, ನೆನಪು ಎಲ್ಲ ಮಿಕ್ಸ್ ಆಗಿರೋ ರುಚಿ ಅನ್ಸುತ್ತೆ. ಮನೆಯಲ್ಲೂ ಇಂಥ ಅಡುಗೆ ಮಾಡ್ಕೊಡು ಅಂತ ಆಂಟಿ ಇದ್ರೆ ಲೈಕ್ ಮಾಡಿ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.